ನಿನ್ನ ಲೆಕ್ಕದ ಪ್ರಕಾರ ಜಗತ್ ನಿಂತಿರೋದು ಪ್ರೀತಿ ಮೇಲೆ, ಆದ್ರೆ ನನ್ನ ಲೆಕ್ಕದಲ್ಲಿ ದುಡ್ಡಿನ ಮೇಲೆ. ನಿನ್ನ ಲೆಕ್ಕದ ಪ್ರಕಾರ ಜಗತ್ ನಿಂತಿರೋದು ಪ್ರೀತಿ ಮೇಲೆ, ಆದ್ರೆ ನನ್ನ ಲೆಕ್ಕದಲ್ಲಿ ದುಡ್ಡಿನ ಮೇಲೆ. ನಮಸ್ಕಾರ ವೀಕ್ಷಕರೇ, ಶೂಟಿಂಗ್ ಸ್ಪಾಟ್ಗೆ ಹೆಸರುವಾಸಿಯಾದಂತಹ ನಮ್ಮ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಾವು ಇಲ್ಲಿ ತನಕ ಒಳ್ಳೊಳ್ಳೆ ಸಿನಿಮಾಗಳನ್ನ ಫ್ರೇಮ್ಗಳು ಮ್ಯಾಚ್ ಮಾಡ್ತಾ ಶೂಟಿಂಗ್ ಸ್ಪಾಟ್ಗಳನ್ನ ತೋರಿಸ್ತಾ ಬಂದಿದ್ದೀವಿ. ಇವತ್ತಂತೂ ಸೂಪರ್ ಚಲನಚಿತ್ರ. ನನಗಂತೂ ಈ ಒಂದು ಫ್ರೇಮ್ನ ಮ್ಯಾಚ್ ಮಾಡಲಿಕ್ಕೆ, ಹುಡುಕ್ಲಿಕ್ಕೆ, ಅದನ್ನು ನಮ್ಮ ವೀಕ್ಷಕರುಗಳಿಗೆಲ್ಲ ತೋರಿಸ್ಲಿಕ್ಕೆ ಸಖತ್ ಖುಷಿಯಾಗಿದ್ದೀನಿ. ಪ್ರತಿಯೊಬ್ಬ ಖಳನಾಯಕರ ಮಕ್ಕಳುಗಳನ್ನ ಆಯ್ಕೆ ಮಾಡ್ಕೊಂಡು ಮಾಡಿದಂಥ ಒಂದು ಅದ್ಭುತವಾದ ಚಲನಚಿತ್ರ. ಡೈರೆಕ್ಟ್ರು, ರೈಟ್ರು, ಸ್ಕ್ರೀನ್ ಪ್ಲೇ, ಸ್ಟೋರಿ ಪ್ರತಿಯೊಂದು ನಮ್ಮ ದಿನಕರ್ ತುಗುದೀಪ ಸರು. ಪ್ರೊಡಕ್ಷನ್ ಬಂದು ಮೀನಾ ತುಗುದೀಪ ಶ್ರೀನಿವಾಸ ಪ್ರೊಡಕ್ಷನ್ಲಿ ಮೂಡಿಬಂದಂಥ ಒಂದು ಅದ್ಭುತ ಚಲನಚಿತ್ರ ನವಗ್ರಹ. ಇದು ಯಾವ್ಯಾವ ಫ್ರೇಮ್ಗಳು ಎಲ್ಲೆಲ್ಲಿ ಮ್ಯಾಚ್ ಆಗುತ್ತೆ ನೋಡ್ಕೊಬರೋಣ ಬನ್ನಿ. ನನಗೆ ಬೇಕಾಗಿರೋದು ಇಟ್ಟಿಲ್ವಲ್ಲ? ನಿಮ್ಗೆ ಏನು ಬೇಕು ಸ್ವಾಮಿ? ವರ್ಲ್ಡ್ ಫೇಮಸ್ ದಸರಾ ಅಂಬಾರಿ. ನೋಡಿ ವೀಕ್ಷಕರೇ, ನವಗ್ರಹ ಚಿತ್ರದಲ್ಲಿ ಅಂಬಾರಿ, ಡೂಪ್ಲಿಕೇಟ್ ಅಂಬಾರಿ ಮಾಡ್ತಕ್ಕಂಥ ಒಂದು ದೃಶ್ಯ ಆಗಿರೋದು ವೀಕ್ಷಕರೇ. ಈ ಒಂದು ಸ್ಥಳದಲ್ಲಿ ಇಲ್ಲಿ ಸೆಟ್ ಹಾಕಿರ್ತಾರೆ. ನಿಮಗೆ ಎದುರುಗಡೆ ಅರಮನೆದು ಬಾಗಿಲು ಕೂಡ ಕಾಣಿಸುತ್ತೆ ಅದರಲ್ಲಿ. ಅದರ ಜೊತೆಗೆ ಈ ಕಡೆ ಆ್ಯಂಗಲಲ್ಲಿ ಈ ಒಂದು ವಸ್ತು ಪ್ರದರ್ಶನದ್ದು ಬಾಗಿಲು, ಹೆಬ್ಬಾಗಿಲು ಕೂಡ ನಿಮಗೆ ಕಾಣಿಸುತ್ತೆ. ಇಲ್ಲಿ ಆ ಒಂದು ಸೆಟ್ನ ಹಾಕಿರ್ತಾರೆ. ಇಲ್ಲಿ ಡೂಪ್ಲಿಕೇಟ್ ಅಂಬಾರಿ ಮಾಡ್ತಕ್ಕಂಥದ್ದು. ಮಿಸ್ಟರ್ ಭಗತ್ ಅವರು ಕೂಡ ಬಂದಾಗ ಇದೇ ಒಂದು ಜಾಗಕ್ಕೆ ಬರ್ತಾರೆ. ಮತ್ತು 6 ಡೂಪ್ಲಿಕೇಟ್ ಏನು ವರ್ಲ್ಡ್ ಫೇಮಸ್ ಅಂಬಾರಿ ಇದೆ ಅದೇ ಸೈಜ್ ಬೇಕು ಅಂತ ದರ್ಶನ್ ತುಗುದೀಪ ಸರ್. ಸ್ವಾಮಿ ಮಾಡ್ಕೊಡೋಣ ಬಿಡಿ. ಒರಿಜಿನಲ್ ಏನ್ ಸೈಜಲ್ಲಿ ಇದೆಯೋ ಅದೇ ಸೈಜಲ್ಲಿ ಬೇಕು ಸ್ವಾಮಿ. ನನಗೆ ಬೇಕಾಗಿರೋದು 1 ಅಲ್ಲ 6 ಸೈಜು. ಏನಕ್ಕೆ ಸ್ವಾಮಿ? ನೀವು ಮಾಲೆ ಏನಕ್ಕೆ ಹಾಕೊಂಡಿದ್ದೀರಾ? ನನ್ಗೆ ಒಳ್ಳೇದ್ ಮಾಡಿದ್ರೆ ವರ್ಷ ಬರ್ತೀನಿ ಅಂತ ಅಯ್ಯಪ್ಪನಿಗೆ ಅರ್ಕೆ ಹೊತ್ಕೊಂಡಿದೀವಿ. ನಾನು ಅವರೆಲ್ಲ ಬಂದು ಕೇಳ್ತಕ್ಕಂಥದ್ದು ಈ ಒಂದು ಜಾಗದಲ್ಲಿ. ವೀಕ್ಷಕರೇ ನೋಡಿ, ನಿಮಗೆ ಫ್ರೇಮ್ ಮ್ಯಾಚ್ ಆಗುತ್ತೆ. ಆಮೇಲೆ ಆ ರೋಡಲ್ಲೆಲ್ಲ ಹೋಗ್ತಾ ಇರ್ತಕ್ಕಂಥದ್ದು, ಬರ್ತಾ ಇರ್ತಕ್ಕಂಥದ್ದು ಇದೆಲ್ಲ ನಿಮಗೆ ತೋರಿಸ್ತಾರೆ. ಮತ್ತು ಈ ರೋಡು ಹಿಂಗೆ ಬಂದರೆ ಝೂಗೆ ಹೋಗುತ್ತೆ. ಇದು ವಸ್ತು ಪ್ರದರ್ಶನದ್ದು ಎಂಟ್ರೆನ್ಸು. ಹಿಂಗೆ ಬಂದರೆ ಇದು ಝೂಗೆ ಹೋಗುತ್ತೆ. ಇದು ಹಿಂಗೇ ಸ್ಟ್ರೈಟ್ ಝೂಗೆ ಹೋಗುತ್ತೆ. ಇದು ಪಾರ್ಕಿಂಗ್ ಏರಿಯಾ, ಅರಮನೆ ಮುಂಭಾಗದ್ದು ಪಾರ್ಕಿಂಗ್ ಏರಿಯಾ ವೀಕ್ಷಕರೇ. 7 ನವೆಂಬರ್ 2008ರಲ್ಲಿ ಬಿಡುಗಡೆ ಆಗಿದ್ದು. ಈಗ ಎಷ್ಟು ವರ್ಷ ಆಗಿದೆ. ಅವತ್ತಿಗೂ ಇವತ್ತಿಗೂ ಆ ಪ್ಲೇಸ್ನ ಮತ್ತೆ ನಾವು ನೋಡಬೇಕು ಅಂದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ವೀಕ್ಷಕರೇ? ಈ ಒಂದು ಪ್ಲೇಸ್ನ ಹುಡುಕ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದರೆ, ಇದನ್ನು ನಮ್ಮ ಹರೀಶ್ ಸರ್ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದು. ಅದು ಜಾಗ ಇದೆ ಅಂಥೇಳಿ ನವಗ್ರಹದಲ್ಲಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅವರು, ಎಲ್ಲೆಲ್ಲ ಹೋಗ್ಬೇಕು ಏನೋ ಅಂತ ಹೇಳಿ ಸ್ಕೆಚ್ಗಳಾಗ್ತಾ ಇರ್ತಾರೆ. ಮತ್ತು ಲಾಸ್ಟಲ್ಲಿ ಫೋನ್ನ ಬಚ್ಚಿಟ್ಟು ಹೋಗಿರ್ತಾರೆ. ಆ ಒಂದು ಜಾಗ ಇದೇ ಜಾಗ. ಬನ್ನಿ ತೋರಿಸ್ತೀನಿ. ಮರದ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ದರ್ಶನ್ ಸರು. ಆ ಒಂದು ಪ್ಲೇಸಸ್ ತೋರಿಸ್ತೀನಿ ಬನ್ನಿ. ಇದೇ ಒಂದು ಜಾಗ. ಅದು ಆವಾಗ ಓಪನ್ ಇತ್ತು, ಇವಾಗ ಓಪನ್ ಇಲ್ಲ, ಕ್ಲೋಸ್ ಮಾಡಿದ್ದಾರೆ. ಆದರೂ ಕೂಡ ನಮ್ಮ ವೀಕ್ಷಕರಿಗೆ ಆ ಹುಡುಕಿ ಅದನ್ನು ಫ್ರೇಮ್ ಮ್ಯಾಚ್ ಮಾಡೋದು ತುಂಬ ಕಷ್ಟ. ಆದರೆ ನನಗೆ ತುಂಬ ಖುಷಿ ಇದೆ. ಇದರಲ್ಲಿ ಏನೋ ಒಂಥರ ಸಂತೃಪ್ತಿ ಇದೆ. ನಿಮ್ಗಳ ಖುಷಿ ಆಗುತ್ತಲ್ಲ, ಅದೇ ನನಗೆ ಖುಷಿ ಇದೆ. ನೋಡಿ, ಕ್ಲೋಸ್ ಮಾಡಿದ್ದಾರೆ. ಬಟ್ ಇದೇ ಒಂದು ಸ್ಥಳದಲ್ಲಿ ಪ್ರತಾಪ್ ಅವರು ಮತ್ತು ಲಾಸ್ಟಲ್ಲಿ ಮಿಸ್ಟರ್ ಭಗತ್ ಅವರು ಬಂದು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಜಾಗ. ನೋಡಿ ವೀಕ್ಷಕರೇ, ಇದೇ ಗೇಟ್ನೇ ತೆಗೆದು ವಿಕ್ಕಿ ಮತ್ತು ಕಿರಣ್ ಅವರು ಒಳಗಡೆ ಹೋಗ್ತಾ ಇರತಕ್ಕಂಥದ್ದು. ಅರಮನೆಯ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಕ್ಕೋಸ್ಕರ ವಿಕ್ಕಿ ಅವ್ರನ್ನ ಕಿರಣ್ ಅವರ ಹುಡುಗಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗ. ITBT ಬಿಲ್ಡಿಂಗ್ಗಳಿಂತ ಇನ್ನೂ ಎತ್ತರವಾಗಿ ಕನಸುಗಳನ್ನ ಕಟ್ಕೊಂಡಿದ್ಯಾ? ಗುಡ್. ಆದರೆ ಇದನ್ನೆಲ್ಲ ನೆರವೇರಿಸ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ನಿನಗಿದೆಯಾ? ಪ್ರೀತಿಗೋಸ್ಕರ ಜಗತ್ತನ್ನೇ ಗೆಲ್ತೀನಿ, ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳೋದಕ್ಕೆ ಖಾಲಿ ಪೇಪರ್ ಮೇಲೆ ಕವಿಗಳ ಥರ ಬರೆಯೋದಕ್ಕೆ ಮಾತ್ರ ಸಾಧ್ಯ. ಆದರೆ ಅನ್ಭೋಗ್ಸೋಕ್ಕಾಗಲ್ಲ.
ನಿನ್ನ ಲೆಕ್ಕದ ಪ್ರಕಾರ ಜಗತ್ತು ನಿಂತಿರೋದು ಪ್ರೀತಿ ಮೇಲೆ, ನನ್ನ ಲೆಕ್ಕದಲ್ಲಿ ದುಡ್ಡಿನ ಮೇಲೆ ಅಂತ ಹೇಳ್ತಾ ಇರ್ತಕ್ಕಂಥ ಒಂದು ಅದ್ಭುತವಾದ ಡೈಲಾಗ್ ಇದೇ ಜಾಗ. ಪ್ರಕಾರ ಜಗತ್ ನಿಂತಿರೋದು ಪ್ರೀತಿ ಮೇಲೆ, ಆದ್ರೆ ನನ್ನ ಲೆಕ್ಕದಲ್ಲಿ ದುಡ್ಡಿನ ಮೇಲೆ. ಪ್ರೀತಿನೇ ಇಲ್ಲ ಅಂತ ನಾನು ಖಂಡಿತವಾಗಿಯೂ ಹೇಳ್ತಾ ಇಲ್ಲ. ಪ್ರೀತಿ ಜೀವನಕ್ಕೆ, ದುಡ್ಡು ಆ ಜೀವನನ ಕೈ ಹಿಡಿದು ನಡೆಸೋದಕ್ಕೆ ಅಂತ ನಮ್ಮ ತೂಗುದೀಪ ದರ್ಶನ್ ಸರ್ ಹೇಳ್ತಾ ಇರ್ತಕ್ಕಂಥದ್ದು ಇದೇ ಜಾಗದಲ್ಲಿ ಆ ಮರದ ಹತ್ರನೇ ನಿಂತ್ಕೊಂಡು ಈ ಸಂಭಾಷಣೆ ಎಲ್ಲ ಆಗಿರೋದು ವೀಕ್ಷಕರೇ. ಬೀದಿಲಿ ಭಿಕ್ಷೆ ಬೇಡ, ಒಬ್ಬ ಭಿಕ್ಷುಕನಿಗೆ ಬೇಕಾಗಿರೋದು ದುಡ್ಡು, ಪ್ರೀತಿ ಅಲ್ಲ. ನಿನ್ನ ಪ್ರೀತಿ ಒಬ್ಬ ಭಿಕ್ಷುಕನ ಹೊಟ್ಟೆ ತುಂಬಕ್ಕಾಗಲಿಲ್ಲ ಅಂತಂದರೆ ಆ ಪ್ರೀತಿನ ಇಟ್ಕೊಂಡು ಏನು ಪ್ರಯೋಜನ ಅಂತ ದರ್ಶನ್ ಸರ್ ಹೇಳ್ತಾ ಇರ್ತಕ್ಕಂಥ ಒಂದು ಸೂಪರ್ ಡೈಲಾಗ್ ಇದು. ಈಗಲೂ ಕೆಲವರು ಆ ಸ್ಟೇಟಸ್ಗಳಿಗೆ ಅಪ್ಲೋಡ್ ಮಾಡ್ಕೋತಾನೆ ಇರ್ತಾರೆ. ಅಷ್ಟು ತುಂಬ ಸೂಪರಾಗಿರೋ ಡೈಲಾಗ್ ಇದು ವೀಕ್ಷಕರೇ. ಹಾಗೇ ವೀಕ್ಷಕರೇ, ಕುರಿ ಪ್ರತಾಪ್ ಅವರು, ಮಿಸ್ಟರ್ ಭಗತ್ ಅವರು ಬರ್ತಾ ಇರತಕ್ಕಂಥದ್ದು ಇದೇ ಒಂದು ಸ್ಥಳಕ್ಕೆ. ಯಾಕಂದರೆ ಫೋನ್ನೆಲ್ಲ ಸ್ವಿಚ್ ಆಫ್ ಮಾಡಿ ಬಚ್ಚಿಟ್ಟಿರ್ತಾರೆ. ಮ್ಯಾಪಲ್ಲಿ ಲೊಕೇಶನ್ ಬ್ಲಿಂಕ್ ಆಗ್ತಾ ಇರುತ್ತೆ. ಅದನ್ನು ಹುಡ್ಕೊಂಡು ಬರ್ತಾ ಇರತಕ್ಕಂಥದ್ದು ಇದೇ ಒಂದು ಸ್ಥಳಕ್ಕೆ ವೀಕ್ಷಕರೇ. ಆ ಸುತ್ತ ನಿಮಗೆ ಇದೆ ಸರ್, ಮ್ಯಾಪಲ್ಲಿ ಬ್ಲಿಂಕ್ ಆಗ್ತಿದ್ದಿದ್ದು ಲೊಕೇಶನ್. ಎಲ್ಲ ಮನೆ ಅದು ನೋಡಿ, ಅದು ಇದೇ ಬಾಗಿಲು ಒಳಗಡೆನೆ ಕಾರು ನಿಂತಿರ್ತಕ್ಕಂಥದ್ದು ಜಗ್ಗು ಅವರ ಒಂದು ಕಾರು. ಇಲ್ಲಿ ಬಂದು ಇವರು ಕೂಡ ಹುಡುಕಾಟ ನಡೆಸ್ತಾರೆ. ಮತ್ತು ಪ್ರತಾಪ್ ಅವರು ಇದೆ ಸರ್, ಮ್ಯಾಪಲ್ಲಿ ಬ್ಲಿಂಕ್ ಆಗ್ತಿದ್ದ ಲೊಕೇಶನು ಅಂತೇಳಿ ಇದನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಒಳಗಡೆ ಪರ್ಮಿಷನ್ಸ್ ಇಲ್ಲ. ಇದನ್ನು ಸಮ್ಮರ್ ಪ್ಯಾಲೇಸ್ ಅಂತ ಕರೀತಾರೆ. ಅಂದರೆ ಬೇಸಿಗೆ ಕಾಲದಲ್ಲಿ ರಾಣಿ ಅವರು ಬಂದು ಉಳ್ಕೊಳ್ತಕ್ಕಂಥ ಒಂದು ಅರಮನೆ ಇದಾಗಿರುತ್ತೆ. ಇಲ್ಲಿ ಇನ್ನೂ ಅನೇಕ ಮೂವಿಗಳು ಚಿತ್ರೀಕರಣ ಆಗಿದ್ದಾವೆ. ಆದರೆ ನಾನು ನವಗ್ರಹ ಸಿನಿಮಾನೇ ತೊಗೊಂಡಿರೋದ್ರಿಂದ ಅದನ್ನು ಮಾತ್ರ ನಿಮಗೆ ಫ್ರೇಮ್ಗಳನ್ನ ಮ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಒಂದೆರಡು ವೀಡಿಯೋಗಳನ್ನ ಹೋಗಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಒಂದಲ್ಲ ಒಂದು ವಿಡಿಯೋ ನಿಮ್ಮ ಮನಸ್ಸನ್ನ ಮುಟ್ಟುತ್ತೆ ವೀಕ್ಷಕರೇ. ಅಷ್ಟು ಕಾನ್ಫಿಡೆನ್ಸ್ ಆಗಿ ನಾನು ಹೇಳ್ತೀನಿ. ಯಾಕಂದರೆ ನಾನು ಹೋಗ್ತಾ ಇರತಕ್ಕಂಥ ಒಂದು ವಿಷನ್ನು ತುಂಬಾ ಅದ್ಭುತವಾಗಿದೆ. ಒಳ್ಳೊಳ್ಳೆ ಸಿನಿಮಾಗಳು, ಹಳೇ ಸಿನಿಮಾಗಳು, ಕಲಾವಿದರನ್ನ ಮತ್ತೆ ಮರುಗಳಿಸೋದೇ ನನ್ನ ಕೆಲಸ ಆಗಿರೋದ್ರಿಂದ ನಿಮಗೆ ಒಳ್ಳೊಳ್ಳೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ನ ಕೊಡ್ತಾ ಹೋಗ್ತಾ ಇರ್ತೀನಿ. ಈ ವಿಡಿಯೋನೂ ಅಷ್ಟೇ, ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮತ್ತು ನಿಮ್ಮ ಅಕ್ಕಪಕ್ಕ ಯಾವ್ದಾದ್ರು ಮೂವಿ ಶೂಟಿಂಗ್ ಆಗಿದ್ದರೆ ಅದನ್ನು ನಮಗೆ ಕಮೆಂಟ್ ಮಾಡಿ. ಆ ಸ್ಥಳಕ್ಕೆ ಬಂದು ವಿಡಿಯೋ ಮಾಡಿ, ನಿಮ್ಮ ಹೆಸ್ರನ್ನೂ ಹೇಳಿ, ನಾನು ವಿಡಿಯೋನ ಶೂಟ್ ಮಾಡ್ತೀನಿ. ಈ ನಮ್ಮ ಮೈಸೂರಲ್ಲಿ ನವಗ್ರಹ ಆಲ್ಮೋಸ್ಟ್ ತುಂಬ ಚಿತ್ರೀಕರಣ ಆಗಿದೆ. ಇದು ಎಪಿಸೋಡ್ 1 ವೀಕ್ಷಕರೇ. ಎಪಿಸೋಡ್ 2 ಅಲ್ಲಿ ರಾಣಿ ಬಂಗ್ಲೆ, ಎಲ್ಲಿ ಅಂಬಾರಿನ ಕದ್ದು ಎಳ್ಕೊಬರ್ತಾರೆ ಆ ಒಂದು ಬಂಗ್ಲೆ, ಮತ್ತು ಇನ್ನೂ ಅನೇಕ ಜಾಗಗಳನ್ನ ತೋರಿಸ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಆಲ್, ಲವ್ ಯು ಆಲ್.